ಅಜ್ಜಿ ಹೇಳಜ್ಜಿ, ನಂಗೆ ಇನ್ನೂ ಕತೆ ಹೇಳಜ್ಜಿ. ಹೇಳಜ್ಜಿ ಪ್ಲೀಸ್ ಕಣಜ್ಜಿ, ಕತೆ ಇನ್ನೊಂದು ಹೇಳಜ್ಜಿ. ಅಯ್ಯೋ ಮೊಮ್ಮಗಳೇ, ನೀನು ಬರೀ ಮಾತಾಡ್ಕೊಂಡು ಕೂತ್ಕೊಳ್ಳೋದು, ಕತೆ ಕೇಳೋದೇ ಆಯ್ತು. ಇರು, ಹೋಗ್ಬಿಟ್ಟು ಊಟಕ್ಕನೆ ಇಕ್ಕಬಿಟ್ಟು ಬರ್ತೀನಿ, ತಿನ್ನಿವಂತೆ. ಊಟನೇ ಮಾಡಕ್ಕಿಲ್ಲ, ಬರೀ ಕತೆ 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 ಕತೆನಾಗೆ ಇದು ಬಿಡು ನೀನಂತೂ. ಮುಂದಿನ ವರ್ಷ ಸ್ಕೂಲ್ಗೆ ಆಗ್ತದೆ ನಿಮ್ಮಮ್ಮ, ಅವಾಗ ಗೊತ್ತಾಯ್ತದೆ ನಿನ್ಗಂತೂ. ಹೇಳು, ನಿಂಗೆ ಏನು ಮಾಡ್ಕೊಡ್ಲಮ್ಮ? ನಿಂಗೆ ಏನು ಬೇಕು ಅದಲ್ಲಿ ಮಾಡ್ಕೊಡ್ತೀನಿ. ಅನ್ನ ಸಾರು ತಿನ್ನಕ್ಕಿಲ್ಲ ಅಂತೀಯ, ಅದೇನು ಬೇಕು ಹೇಳವ? ಮ್ಯಾಗಿ ಮ್ಯಾಗಿ ಅಜ್ಜಿ, ಅಜ್ಜಿ ಮ್ಯಾಗಿ, ನನಗೆ ಮ್ಯಾಗಿ ಬೇಕು. ಯಪ್ಪ 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 ಯಪ್ಪ, ನನಗಂತೂ ಮ್ಯಾಗಿ ಮಾಡೋಕ್ಕೆಲ್ಲ ಬರೋಕ್ಕಿಲ್ಲ ಕಣವ. ಮ್ಯಾಗಿ ಅದು ಹೆಂಗೆ ಮಾಡ್ತಾರೋ ನನಗಂತೂ ಗೊತ್ತಿಲ್ಲ. ನನಗೆ ಅನ್ನ ಸಾರು ಮುದ್ದೆ ಬಿಟ್ಬಿಟ್ಟು ನನಗೆ ಅದು ಎಲ್ಲನೂ ಬರೋದು ಇಲ್ಲ, ನಾನು ಎಂದೂ ಮಾಡೂ ಇಲ್ಲ. ನನಗದು ಹೆಂಗೆ ಮಾಡ್ತಾರೋ ಗೊತ್ತೂ ಇಲ್ಲ ಕಣವ. ನಿಮ್ಮ ಅಮ್ಮನ ಮೇಲೆ ಮಾಡಿಸ್ಕೊಳ್ಳಿ ಬಂತೆ. ಇವಾಗ ಒಂಚೂರು ಅನ್ನ ಮೊಸರು ತಗೊಬರ್ಲಾ? ಮೊಸರು ಅನ್ನ ತಗೊಬರ್ಲಾ? ಇಲ್ಲಾಂದ್ರೆ ಸಾಂಬ್ರ ಐತಿ, ಸಾರು ಹಾಕೊಂಬಿಟ್ಟು ಬಂದು ಕೊಡ್ಲಾ? ನಾನು ಒಳ್ಳೆ ಕತೆ ಹೇಳ್ತೀನಿ, ದಾಳಿಂಬೆ ಚೆಲುವೆ ಆ ಕತೆ ಹೇಳ್ತೀನಿ, ಸರಿನಾ? ಆ ದಾಳಿಂಬೆ ಚೆಲುವೆ ಕತೆ ಯಾಕೆ ಹೇಳ್ತೀಯಾ? ಇಲ್ಲ ಅಜ್ಜಿ, ನಂಗೆ ಬೇಡ, ನನಗೆ ಬೇಡ, ನಂಗೆ ಬೇಡ. ನಂಗೆ ಮ್ಯಾಗಿ ಬೇಕು ಅಂದ್ರೆ ಮ್ಯಾಗಿನೇ ಬೇಕು. ನಾನು ಮ್ಯಾಗಿನೇ ತಿನ್ನೋದು. ಮ್ಯಾಗಿ ಬಿಟ್ರೆ ನಾನು ಬೇರೆ ಇನ್ನೇನು ತಿನ್ನಕ್ಕಿಲ್ಲ. ಬೇಕು ಬೇಕು ಮ್ಯಾಗಿ, ಬೇಕು 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 ಮ್ಯಾಗಿ ಬೇಕು. ಒಳ್ಳೆ ಪೊಜಿತಿ ಆಯ್ತಲ್ಲೇ ನಿನ್ನ ಹತ್ರ. ಏನು ಮೊಮ್ಮಗಳು ನೋಡ್ಕೊಳ್ಳೋದು ಭಾಳ ಸುಲಭ ಅನ್ಕೊಬಿಟ್ಟಿದ್ದೆ ನಾನು, ಭಾಳ ಕಷ್ಟ. ನಿಮ್ಮ ಅಪ್ಪಂಗಿನ ಶಾನೇನಿ ಆಟ ಮಾಡ್ತೀಯ, ನಿಮ್ಮ ಅಪ್ಪಿಂಗೇನಿಯ ಬೋ ಬೇಕಿದ್ದು ಬೇಕು ಬೇಕೇ ಬೇಕು ಅಂತ ಕೂತ್ಕೊಬಿಡೋದು. ನೀನು ಹಂಗೇನಿಯ ಬೋ ಆಟ ಮಾಡ್ತೀಯ. ದೇವ್ರಣೆ ನಂಗೆ ಬರೋಕ್ಕಿಲ್ಲ ಕಣವ ಮಾಡೋಕ್ಕೆ. ಬಂದಮೇಲೆ ನಿಮ್ಮಮ್ಮ ಬಂದಮೇಲೆ ಹಂಗೆ ಅಂತ ಯೋಳಿಸ್ಕೊಂಡು ಆಮೇಕಿಂದ ನಾನೇ ಮಾಡ್ಕೊಡ್ತೀನಿ, ಸರಿ? ನಾನು ನಾಳೆ ಮಾಡ್ಕೊಡ್ತೀನಿ. ಇವಾಗ ಒಂಚೂರು ತಿನ್ಬಿಡು. ಅಜ್ಜಿ ಅದ್ರಾಗ ಏನು ಜಾಸ್ತಿ ಮಾಡಂಗಿಲ್ಲ ಅಜ್ಜಿ. ಅದೇನು ಗೊತ್ತಾ, ಒಂಚೂರು ಈರುಳ್ಳಿ ಹಚ್ಕೋಬೇಕು, ಒಂಚೂರು ಒಗ್ಗರಣೆ ಹಾಕ್ಬೇಕು, ಮ್ಯಾಗಿಯ ಹಂಗೇನೆ ಅದ್ರಾಗ ಹಾಕ್ಬೇಕು, ಹಂಗೆ ಉರಿಬೇಕು, ಅಷ್ಟೇ ಮ್ಯಾಗಿ ಆಗೋಯ್ತು. ನೀನು ಹೇಳ್ದಂಗೆ ಮಾಡಿದ್ರೆ ಮ್ಯಾಗಿ ಹಾಕಿಲ್ಲ, ಎಲ್ಲ ಸೀದ್ ಬೊಗ್ಗಾಗೋಯ್ತದೆ. ನನಗೆ ದೇವ್ರಣೆ ಬರೋಕ್ಕಿಲ್ಲ, ನೀ ಸುಮ್ಕಿರು. ನಾನು ನಿನಗೆ ಏನಾರ ಪೆಸಲ್ಲ ಮಾಡ್ಕೊಡ್ತೀನಿ, ಸಂದಾಗ ತಿನ್ಬೋದು. ನಿಮ್ಮ ಅಮ್ಮಿನೇನು ಇನ್ನೊಂದು ಗಂಟೆ ಬರ್ತದೆ, ಸರಿನಾ? ಆಮೇಕಿಂದ ನಿಮ್ಮ ಅಮ್ಮನ ತಗೆ ಮಾಡಿಸ್ಕೊಂಡು ತಿನ್ನಿವಂತೆ. ನಿಂಗೆ ದಾಳಿಂಬೆ ಚೆಲುವೆ ಕತೆ ಹೇಳ್ತೀನಿ. ಸರಿ ಅಜ್ಜಿ, ನೀನು ಹೇಳಿದ ಮ್ಯಾಗಿ ನೀನು ಮಾಡ್ಕೊಡಕ್ಕಿಲ್ಲ ಅಂತ ಹೇಳ್ತೀಯ. ಅಮ್ಮ ಬಂದ್ರೆ ಅಮ್ಮ ಮ್ಯಾಗಿ ತಿನ್ಬೇಡ ಮ್ಯಾಗಿ ತಿನ್ಬೇಡ ಅಂತ ಹೇಳ್ತೈತೆ. ಅಜ್ಜಿ ಇವತ್ತು ಅನ್ನ ಸರ್ ಬೇಡ, ಬಾಜಿ ಕುರ್ಕುರೆ ಕೊಡಿಸ್, ನನಗೆ ಕುರ್ಕುರೆ ಕೊಡಿಸ್, ಬಾಜಿ ತಿನ್ಬೇಕು ನಾನು. ಅಯ್ಯೋ, ನಿಮ್ಮ ಅಮ್ಮ ಹೇಳಿಲ್ವಾ ಹೊರಗಡೆ ಊಟ ಏನು ತಿನ್ನಬಾರ್ದು ಅಂತ? ಈ ಕುಕ್ಕುರೆ ಅಂತ ಕುಂತ್ಕೊಂಡ್ರೆ ನೀನು ಹೆಂಗೆ ಹೇಳು? ಬೇಡ ಬೇಡ ಬೇಡ, ಅವೆಲ್ಲ ಅಂಗಡಿ ನಾವೆಲ್ಲ ತಿನ್ನಕ್ಕೆ ಹೋಗ್ಬಾರ್ದು, ಎಣ್ಣೆ ಸರಿ ಇಲ್ಲ, ಅವೆಲ್ಲ ಬೇಡ ಕಣವ. ನಿನಗೆ ಅನ್ನ ಸರಿ ನೀನು ಇಟ್ಕೊಡ್ತೀನಿ, ತಿನ್ನಡಿ. ಇಲ್ಲ ಮೊಸರನ್ನ ತಗೊಬತ್ತೀನಿ, ತಿನ್ನಿವಂತೆ. ಇರು, ಒಂದು ನಿಮಿಷ ಬರ್ತೀನಿ. ಈ ಅಜ್ಜಿ ನಾನು ಹೇಳಿದ್ದೇನು ಕೇಳಕ್ಕಿಲ್ಲ. ಪದ್ದು ಆಂಟಿ ಬಂತು, ಪದ್ದು ಆಂಟಿ ಬಂತು. ಬರೀ ಕೈಯಾಗ ಬಂದಿದ್ಯಾ ಇವತ್ತು? ಏನು ತೊಂದರೆ ಇಲ್ಲ ನೀನು? ನೀನು ಬಂದಾಗೆಲ್ಲ ಚಾಕಿ ಬಿಚ್ಚಿ ಎಲ್ಲ ತಗೊಬತ್ತಾ ಇದ್ದೆ, ನೀನು ತೊಂದರೆ ಇಲ್ಲ. ನಾನು ನಿನ್ನ ಹೊರಗಡೆ ಕರ್ಕೊಂಡೋಗ್ಬಿಟ್ಟು ನಿನಗೆ ಕೊಡ್ಸೋಣ ಅಂತ ಬಂದಿದ್ದು. ಇಲ್ಲೇ ತಂದ್ಬಿಟ್ರೆ ಎಲ್ಲ ನನ್ನ ಜೊತೆ ಬರಲ್ಲ ಅಲ್ವಾ ನೀನು? ಅದಕ್ಕೆ ನಿನ್ನೂ ಕರ್ಕೊಂಡೋಗ್ಬಿಡೋಣ ಅಂತ ಹೇಳ್ಬಿಟ್ಟು ನಾನೇ ಸುಮ್ಮನೆ ಆದೆ. ಎಲ್ಲಿ ನಿಮ್ಮಮ್ಮ ಬರೋ ಟೈಮ್ ಆಯ್ತು, ಇನ್ನು ನಿಮ್ಮಮ್ಮ ಬಂದಿಲ್ವಾ? ಬಂದಿಲ್ಲ ಇನ್ನ. ಮತ್ತೆ ಊಟ ಮಾಡ್ದೋ ಇಲ್ವೋ ಇನ್ನ? ಇಲ್ಲ ಕಣ ಆಂಟಿ, ಮಾಡಿಲ್ಲ. ನನಗೆ ಮ್ಯಾಗಿ ಬೇಕು, ಆದ್ರೆ ಅಜ್ಜಿ ಮ್ಯಾಗಿ ಮಾಡ್ಕೊಡಕ್ಕಿಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾ ಐತೆ. ನನಗೆ ಮ್ಯಾಗಿ ಬೇಕೇ ಬೇಕು, ನಂಗೆ ಮ್ಯಾಗಿ ಅಂದ್ರೆ ಬೋ ಇಷ್ಟ. ಮಾಡ್ಕೊಡಕ್ಕಿಲ್ಲ ಅಂತ ಹೇಳಿ ಅಜ್ಜಿ ಅನ್ನ ಸಾರು ಇಕ್ಕಬತ್ತೀನಿ ಅಂತ ಹೋಯ್ತು. ನಂಗೆ ಅನ್ನ ಸಾರೆಲ್ಲ ಬೇಡ, ನನಗೆ ಮ್ಯಾಗಿನೇ ಬೇಕು. ವಾ, ಒಳ್ಳೆ ಮ್ಯಾಗಿ ಸವಾಸ ಆಯ್ತಲ್ಲ. ಸರಿ ಇರು, ನಾನೇ ನಿನ್ನ ಕರ್ಕೊಂಡೋಯ್ತೀನಿ, ಸರಿನಾ? ನಿಮ್ಮ ಅಮ್ಮ ಬರ್ತದಲ್ಲ, ಹಂಗೆ ಪಾನಿಪುರಿ ನೂಡಲ್ಸು ಎಲ್ಲ ತಿನ್ಕೊಬಿಟ್ಟು ಬರೋಣ, ಸರಿನಾ? ಇವಾಗ ಏನು ಬೇಡ, ಈಗೇನು ತಿನ್ನೋದು ಬೇಡ. ಇನ್ನೊಂದು ಅರ್ಧ ಗಂಟೆ, ಇನ್ನು 10 ನಿಮಿಷ ನಿಮ್ಮ ಅಮ್ಮ ಬರ್ತದೆ ಅನ್ನಿಸ್ತದೆ. ಫೋನ್ ಹಾಕಿದ್ದೆ, ಹೊರಟಿದ್ದೀನಿ ಅಂತ ಹೇಳ್ತು. ಇನ್ನೇನು ಬರ್ತದೆ? ಹೊರಗಡೆ ಕರ್ಕೊಂಡೋಯ್ತೀನಿ, ನಿಂಗೂ ಹೊಸ ಬಟ್ಟೆ ಎಲ್ಲನೂ ಕೊಡಿಸ್ತೀನಿ, ಸರಿನಾ? ಸರಿ ಆಯ್ತು. ಯಾರ ಹತ್ರ ಮಾತಾಡ್ತಿದ್ಯಾ ಮೊಮ್ಮಗಳೇ? ತಟ್ಟೆಗೆ ಊಟ ಇಕ್ಕಂತ ಇವನಿ. ಇರು, ಬಂದೆ, ಒಂದು ನಿಮಿಷ. ಅಜ್ಜಿ ನೀನು ಊಟ ನನಗೇನು ಬೇಡ, ನಾನು ತಿನ್ನೋದಿಲ್ಲ. ನೋಡು, ಮತ್ತೆ ಶುರು ಮಾಡ್ಕೊಂಡ ನಿನ್ನ ಕತೆಯ? ಮತ್ತೆ ಶುರು ಆಯ್ತಾ ನಿನ್ನ ಕತೆ? ಬ್ಯಾಡ ಅನ್ನೋದು? ಬಂದೇ ಇರು, ಮಾಡ್ತೀನಿ, ಇಕ್ತೀನಿ, ತಿಂತಿರ್ಬೇಕು ಅಷ್ಟೇನಿಯ. ಬ್ಯಾಡ ಅಂತೀಯ? ಬೇಡ, ನೀನು ಇಕ್ಕೂರು ನಾನು ತಿನ್ನಕ್ಕಿಲ್ಲ. ಪದ್ದು ಆಂಟಿ ಜೊತೆ ನಾನು ನೂಡಲ್ಸ್ ಪಾನಿಪುರಿ ಎಲ್ಲ ತಿನ್ನಕ್ಕೆ ಹೊರಗಡೆ ಹೋಗ್ತೀವಿ ನಾವು. ಇಲ್ಲಿ ನಾನು ತಿನ್ನಕ್ಕಿಲ್ಲ ಇವಾಗ ಅಜ್ಜಿ, ನನಗೆ ಬೇಡ ಕಣಜ್ಜಿ. ಪದ್ದುನಾ? ಬೇಡ, ನೀನು ತಂದ್ರೆ ನಾನು ತಿನ್ನಕ್ಕಿಲ್ಲ. ಅತ್ತೆ ಚೆನ್ನಾಗಿದ್ದೀರಾ? ನೀನು ಯಾಕೆ ಬಂದೆ ಇಲ್ಲಿಗೆ? ಮನೆಯಾಳಿ, ನೀನು ಯಾಕೆ ಬಂದೆ ಇಲ್ಲಿಗೆ? ಹೋ, ನಮ್ಮ ಅತ್ತೆ ಬದುಕವಳ ಸತ್ತವಳ ಆಳ್ ಬಿದ್ದೋಗವಳ ನೆಗದ್ ಬಿದ್ದೋಗವಳ ಅಂತ ಹೇಳ್ಬಿಟ್ಟು ನೋಡ್ಕೊಂಡು ಹೋಗಿ ಖುಷಿ ಪಟ್ಬಿಟ್ಟು ನಿಮ್ಮ ಅಮ್ಮಂಗೂ ಹಂಗೆ ನಿಮ್ಮ ಅಜ್ಜಿಗೂ ನಿನ್ನ ಗಂಡಂಗೂ ನಿಮ್ಮ ಮನೆಯವ್ರಿಗೂ ಎಲ್ಲ ಹೇಳ್ಬಿಟ್ಟು ಖುಷಿಯಾಗಿ ಸಂತೋಷ ಪಡೋಣ ಅಂತ ಅನ್ಕೊಂಡು ಬಂದ್ಬಿಟ್ಟ. ಪಾಪ ಹಾಲು ಕುಡಿದ್ರೆ ಸಂತೋಷ ಆಯ್ತಿತ್ತೇನೋ, ನಾನು ಬದುಕಿದ್ದೀನಲ್ಲ ಅದು ಖುಷಿ ಆಯ್ತಾಯ್ತಲ್ವಾ? ಏನಕ್ಕೆ ಬಂದೆ ಇಲ್ಲಿಗೆ? ಏನಕ್ಕೆ ಬಂದೆ? ನಾನಿವಾಗ ನೆಮ್ಮದಿಯಾಗಿದ್ದೀನಿ, ನನ್ನ ಸೊಸೆ ನನ್ನ ಮೊಮ್ಮಗಳ ಜೊತೆ ದೇವ್ರಣೆ ನೆಮ್ಮದಿಯಾಗಿದ್ದೀನಿ. ಎಲ್ಲನೂ ಇಟ್ಕೊಂಡಿದ್ರಲ್ಲ, ನಿಮ್ಮ ಮಾವನ್ ಕರ್ಕೊಂಡೋಗ್ಬಿಟ್ಟು ನಿಮ್ಮ ಮನೆಗೆ ಮಡಿಕೊಂಡಿದ್ರಲ್ಲ. ನನ್ನ ತಮ್ಮ ಅಂತ ಹೇಳ್ಬಿಟ್ಟು ನಿಮ್ಮ ಅಮ್ಮ ಹೇಳ್ತಲ್ಲ ನನ್ನ ಗಂಡನ ಕಳ್ಸಕ್ಕಿಲ್ಲ ಅಂತ ಹೇಳ್ಬಿಟ್ಟು ಮನೆಗೆ ಇಕ್ಕಳಿ. ನನಗೇನು ಬೇಜಾರೇ ಇಲ್ಲ, ಎಲ್ಲ ನೀವೇ ಇಕ್ಕೊಂಡು ನೀವೇ ಸಂದಕ್ಕಿರ್ರಿ. ಎಲ್ಲ ಏನೂ ನಾನು ಬೀದಿ ಬಿದ್ರೇನು ಹಾಳಾಗೋದ್ರೇನು, ನನ್ನ ಗಂಡನೇನಿಯ ಯಾಮರ್ಸ್ಬಿಟ್ಟು ಗಂಡ ಎಂಡ್ರನೇನಿಯ ದೂರ ಮಾಡಿರೋ ಫ್ಯಾಮಿಲಿ ಅಲ್ವಾ ನಿಮ್ಮದು? ಏನೋ ತವ್ರ ಮನೆ ಅಂತ ಬಂದರೆ ನನ್ನೇನಿಯ ಹೆಂಗಂದ್ರಂಗಿ ಎಂದು ಕೆಟ್ಟ ಮಾತಿ ಅಂದ್ಬಿಟ್ಟು ಈಚೆ ಕಡೆ ಕಳಿಸ್ತೀರಾ ನೀವು?
ಅಯ್ಯೋ ಅತ್ತೆ, ನೀವು ತಪ್ಪು ತಿಳ್ಕೊಂಡಿದ್ದೀರಾ ಅಂತ ಅನ್ನಿಸ್ತೈತೆ. ಮಾವನ ನಾವೇನು ಕರ್ಕೊಂಡು ಬಂದು ಇರಿಸ್ಕೊಂಡಿಲ್ಲ, ಮಾವನೇ ಬಂದಿರೋದು. ಅಮ್ಮ ಇವತ್ತಿನ ತನಕನೂ ತುಂಬ ಬುದ್ಧಿ ಹೇಳ್ತಾವ್ರೆ, ಹೋಗು 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 ಅಂತ ಹೇಳ್ಬಿಟ್ಟು. ಆದರೆ ಅವರೇನೇ ಬರ್ತಾ ಇಲ್ಲ, ನಿಮ್ಮ ಮೇಲೆ ತುಂಬಾನೇ ಬೇಜಾರು ಮಾಡ್ಕೊಂಡವ್ರೆ. ನಾವು ಯಾಕತ್ತೆ ನಿಮ್ಮನ್ನು ಅವ್ರನ್ನೂ ದೂರ ಮಾಡಲಿ? ಅದರಿಂದ ನಮ್ಗೇನತ್ತೆ ಲಾಭ? 10 ಪೈಸದ ಲಾಭನೂ ಇಲ್ಲ ನಮ್ಗಂತೂ. ನೋಡಿ, ನಾವು ನಮ್ಮ ಹತ್ರ ಬೇರೆ ಯಾವ ಉದ್ದೇಶನೂ ಇಲ್ಲ, ಸರಿನಾ? ನಮ್ದು ಏನಿದ್ರು ಎಲ್ಲರನ್ನೂ ಒಂದು ಮಾಡ್ತೀವಿ ಅಷ್ಟೇನೆ. ಅತ್ತೆ, ನೀವು ತಪ್ಪು ತಿಳ್ಕೊಬೇಡಿ, ಸರಿನಾ? ಹೀಗೂ ಅಷ್ಟೇ, ನನ್ನ ಫ್ರೆಂಡ್ ಅಲ್ವಾ ಅವಳು, ನನ್ನ ಫ್ರೆಂಡ್ ಅಂತ ಮಾತಾಡ್ಸ್ಕೊಂಡು ಹೋಗಿ ಬಂದೆ ಅಷ್ಟೇನೆ. ನಿಮ್ಮ ಸಂಸಾರ ನಿಮ್ಮ ಫ್ಯಾಮಿಲಿ ಹಾಳು ಮಾಡೋಕ್ಕೆ ಅಂತ ಬಂದಿಲ್ಲ. ನೀವು ಆ ಥರ ಅಂತ ಅನ್ಕೊಂಡಿದ್ರೆ ನೀವು ತಪ್ಪು ತಿಳ್ಕೊಂಡಿದ್ದೀರಾ ಅಂತಲೇ ಅನ್ನಿಸ್ತೈತೆ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಏಯ್ ನಿನ್ನು ನಿಮ್ಮ ಫ್ಯಾಮಿಲಿನ ನಿಮ್ಮನ್ನೆಲ್ಲ ನಂಬಕ್ಕೆ ನನ್ನೇನು ಮೊದಲು ಥರ ಇರೋ ರಾಣಿ ಮೂರ್ಖಿ ಅಂತ ಅನ್ಕೊಬಿಟ್ಟಿದ್ದೇನೆ. ಹೆಂಗ್ ಬೇಕಾದ್ರೂ ಯಾಮರ್ಸ್ಬಿಟ್ಟು ಹೆಂಗ್ ಬೇಕಾದ್ರೂ ನಾಮ ಹಾಕ್ಬಿಟ್ಟು ಮೋಸ ಮಾಡ್ಬಿಡ್ಬೋದು ಅನ್ನೋಕ್ಕೆ. ಲೇ ಪದ್ದಿ, ಸಾಕು ಹೋಗೆ ನಿನ್ನು ನಿಮ್ಮ ಅಬ್ಬನ ನಾಟಕ. ಆಸ್ತಿ ಕೊಡ್ಬೇಕಾಯ್ತದೆ ಅಂತ ಹೇಳ್ಬಿಟ್ಟು ಬೀದಿ ಬಿಕಾರಿ ಮಾಡ್ಬಿಟ್ಟು ನನ್ನೂ ನೀನು ಅಷ್ಟು ಅಲ್ಲದೆ ನನ್ನ ಮಗನ ತಲೆಯೆಲ್ಲ ಕೆಡಿಸ್ಬಿಟ್ಟು ನನ್ನ ಮಗನ್ನೆಲ್ಲ ಹಾಳು ಮಾಡಿ ಕೆಡಬಿಟ್ಟು ಮದುವೆ ಮಾಡ್ಕೊಂತೀನಿ ಲವ್ ಪವು ಅಂತ ಎಲ್ಲ ನಾಟಕ ಮಾಡ್ಬಿಟ್ಟು ನನ್ನ ಮಗನ ಹುಚ್ಚನಾಗಿ ಮಾಡ್ಬಿಟ್ಟು ಲವ್ ವಿಚಾರದಾಗ ಹುಚ್ಚನ್ ಮಾಡ್ಬಿಟ್ಟು ನನ್ನ ಮಗನ ಬೀದಿಗೆ ತಂದ್ಬಿಟ್ಟಲ್ಲೇ. ಅಷ್ಟು ಸಾಲದು ಅಂತ ಹೇಳ್ಬಿಟ್ಟು ಆಸ್ತಿನ 10 ಪೈಸಾ ಕೊಡ್ದಿದ್ದಂಗೆ ಆಳ್ಗೆಡೋಗ್ಬಿಟ್ರಿ. ನಾವೆಲ್ಲ ಕಳ್ಕೊಂಡು ಬೆಂಗಳೂರಿಗೆ ಹೋಗ್ಬೇಕಾರೆ ಒಂದ್ಸಲ ನನ್ನ ಇಲ್ಲೇ ಇರ್ರಿ ನಮ್ಮನೆಗೆ ನೀ ಅಂತ ಹೇಳಿದ್ರ? ಇಲ್ಲ, ಎಲ್ಲ ಆಸ್ತಿ ಹೋಯ್ತು ಅಂತ ಹೇಳ್ಬಿಟ್ಟು ನನ್ನ ಮಗನ್ ಬಿಟ್ಬಿಟ್ಟು ಬೇರೆ ಯಾವನ ದುಡ್ಡೈತಿ ಅಂತ ಹೇಳ್ಬಿಟ್ಟು ಕಟ್ಕೊಬಿಟ್ಟಲ್ಲ. ಇದಕ್ಕೇನಂತ ಹೇಳ್ತೀಯಾ? ಈಗ ಅಷ್ಟು ಸಾಲದು ಅಂತ ಹೇಳ್ಬಿಟ್ಟು ನಾನು ಸೊಸೆ ಜೊತೆ ಚೆನ್ನಾಗಿದ್ದೀನಿ. ಈಗ ನನಗೂ ನನ್ನ ಸೊಸೆಗೂ ತಂದಾಕ್ಬಿಟ್ಟು ಇಬ್ರು ಜಗಳ ಮಾಡ್ಕೊಂಡು ಇಬ್ರು ದೂರ ಮಾಡ್ಬಿಟ್ಟು ನಾನು ಒಬ್ಳೆ ಮಾಡಬೇಕು, ಒಂಟಿ ಮಾಡಬೇಕು ಅಂತ ಬಂದಿದ್ದೀನೆ ನೀನು. ನನಗೆ ಗೊತ್ತು ನೀನು ಅದಕ್ಕೆ ಬಂದಿರೋದಿಲ್ಗೆ ಅಂತ ನಂಗೆ ಚೆನ್ನಾಗಿ ಗೊತ್ತು. ಸಾಕು. ನಾನು ನನ್ನ ಸೊಸೆ ಯಾವತ್ತೂ ಜಗಳ ಆಡೋಕ್ಕಿಲ್ಲ. ನಾನು ನನ್ನ ಸೊಸೆ ಸಂದಕ್ಕಿದ್ದೀವಿ, ಯಾವತ್ತೂ ನಾವು ಜಗಳ ಆಡೋದೇ ಇಲ್ಲ. ನಿಮ್ಮಂಥವ್ರು 1,00,000 ಜನ ಬಂದ್ಬಿಟ್ಟು ಪಿಟ್ಟಿಂಗ್ ಮೇಲೆ ಪಿಟ್ಟಿಂಗ್ ಇಕ್ಕಿದ್ರು ನಾನು ನನ್ನ ಸೊಸೆ ಚೆನ್ನಾಗೇನೇ ಇರ್ತೀವಿ. ನನ್ನ ಮೊಮ್ಮಗಳು ನಾನು ಸೊಸೆ ನಾವೆಲ್ಲ ಸಂದಕ್ಕೇನೇ ಇರ್ತೀವಿ. ನನ್ನ ಮಗ ಇನ್ನು 3 ವರ್ಷ ಅವನು ಬತ್ತ ನಮ್ಮ ಜೊತೆಗೆ ಸೇರ್ಕೊಂತಾನೆ ಜೈಲಿಂದ ಬಂದು. ಅವಾಗ ನೋಡ್ತಾ ಇರ್ರಿ ನಮ್ಮ ಫ್ಯಾಮಿಲಿ ಹೆಂಗಿರ್ತದೆ ಅಂದರೆ. ನೀವು ನೋಡಿ ಹೊಟ್ಟೆ ಉರ್ಕೋಬೇಕೆ ಹಂಗೆ ಬೆಳಗ್ಗೆ ತೋರಿಸ್ತೀನಿ, ನೋಡ್ತಾ ಇರು. ಹೋಯ್ತಾ ಇರು, ನಮ್ಮ ಮನೆಗಂತೂ ನಿಂತ್ಕೋಬೇಡ. ಒಂದು ಕ್ಷಣ ನಿಂತ್ಕೊಂಡ್ರೆ ನಾನು ಸುಮ್ಕಿರಕ್ಕಿಲ್ಲ. ಮೊಮ್ಮಗಳೇ, ಇವಳು ಸರಿ ಇಲ್ಲ, ಇವಳು ಕಿತ್ತೋದಳು, ಇವಳು ಸರಿ ಇಲ್ಲ, ಸುಮ್ಕಿರು. ನಿಂಗೇನು ಗೊತ್ತಾಗಕ್ಕಿಲ್ಲ. ಇವಳು ಎಂತಳು ಅಂತ ನಿಂಗೆ ಗೊತ್ತಿಲ್ಲ. ಅಯ್ಯೋ ನೋಡ್ದೇನೆ ಬಂದು ಇನ್ನು 1/4 ಗಂಟೆ ಆಗಿಲ್ಲ, ಆಗ್ಲೇನಿಯ ನನ್ನ ಮೊಮ್ಮಗಳೇನಿಯ ನನ್ನ ಆಪೋಸಿಟಾಗಿ ಮಾತಾಡಂಗೆ ಮಾಡ್ಬಿಟ್ಟಲ್ಲೇ. ಅದೇನು ಎಲ್ರಿಗೂ ಅದೇನು ಮೋಡಿ ಮಾಡ್ಬಿಟ್ಟು ಅದೇನು ಹಾಳು ಮಾಡ್ತೀಯೋ ನನಗಂತೂ ಗೊತ್ತಿಲ್ಲ. ಎಲ್ಲನೂ ಸರ್ ಮಾಡ್ತೀಯ ನೋಡು. ನನ್ನ ಮೊಮ್ಮಗಳು ಇಷ್ಟೊತ್ತು ನನ್ನ ಜೊತೆ ಪ್ರೀತಿಯಿಂದ ಇದ್ಲು, ಈಗ ನೋಡು ಅವಾಗೇನಿಯ ನಿನ್ನ ಪರ ಮಾತಾಡ್ತಾವಳೆ. ಹೀರಾಪರವನ್ನೆಲ್ಲ ಬುಟ್ಟಿಗೆ ಹಾಕಬಿಟ್ಟು ಏನು ಮಾಡಬೇಕು ಅನ್ಕೊಂಡಿದ್ಯಾ? ಇವತ್ತು ನನ್ನ ಸಂಸಾರ ಎಲ್ಲ ಹೆಂಗೋ ಸುಧಾರಿಸ್ಕೊಂಡು ಯಾರ ಜೊತೆನೋ ಒಬ್ರ ಜೊತೆ ನೆಮ್ಮದಿಗಿರೋಣ ಅಂತ ಬಂದರೆ ಅದಕ್ಕೂ ಕಲ್ಲಾಗ್ತಿದೆಯಲ್ಲೇ. ಮೊಮ್ಮಗಳನ್ನೂ ನಾನು ದೂರ ಮಾಡ್ತಿದೆಯಲ್ಲೇ. ಅತ್ತೆ ನೋಡಿ, ನಾನು ಸಮಾಧಾನವಾಗೇ ಹೇಳ್ತಾ ಇದ್ದೀನಿ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ನೋಡಿ, ನೀವು ಸುಮ್ಮನೆ ಕೂಗಾಡೋದ್ರಿಂದ ಏನು ಪ್ರಯೋಜನ ಇಲ್ಲ. ಸ್ವಲ್ಪ ನಾನು ಹೇಳೋದನ್ನಾದ್ರೂ ಕೇಳಿಸ್ಕೊಳ್ಳಿ. ನಾನೆಲ್ಲ ನಿಮ್ಮ ಒಳ್ಳೇದಕ್ಕೆ ಮಾಡ್ತಾ ಇರೋದು, ನನ್ನ ಒಳ್ಳೇದಕ್ಕೆ ಥರ ಏನೂ ಮಾಡ್ತಾ ಇಲ್ಲ. ನನ್ನ ಕಡೆಯಿಂದ ಏನೂ ತಪ್ಪಿಲ್ಲ ಅಂತ ನಂಗೆ ಚೆನ್ನಾಗಿ ಗೊತ್ತು. ಸ್ವಲ್ಪ ಮಾಡಿದ್ರೆ ತಪ್ಪು ತಿದ್ಕೊಂಡು ಪಶ್ಚಾತ್ತಾಪ ಪಡ ಅಂತ ಹುಡುಗಿ ನಾನು. ಅಂಥದ್ರಾಗ ನಿಮ್ಮ ಜೀವನ ಎಲ್ಲ ಹಾಳು ಮಾಡಿಬಿಟ್ಟು ಅದರಿಂದ ನಾನೇನು ಮಾಡ್ಕೋಬೇಕಾಗಿಲ್ಲ. ಇವಳಿಗೆ ಅವತ್ತಿಂದನೂ ನಾನು ಅಂದರೆ ಇಷ್ಟ. ಅದಕ್ಕೆ ನೀವು ನನ್ನ ಬೈತಾ ಇದ್ರಲ್ಲ, ಅದಕ್ಕೆ ಕೋಪಕ್ಕೆ ಹಂಗೆ ಮಾತಾಡ್ತಾವಳು ಅಷ್ಟೇನೆ. ನೋಡು ಪುಟ್ಟಿ, ಹಂಗೆಲ್ಲ ಮಾತಾಡಬಾರ್ದು ಅಜ್ಜಿ ಹತ್ರ. ಮತ್ತೆ ಅಜ್ಜಿ ನೋಡಿ ಹೆಂಗ್ ಮಾತಾಡ್ತದೆ. ಪದ್ದು ಆಂಟಿ ನಾನು ನಿನ್ ಜೊತೆನೇ ಇರ್ತೀನಿ ನಾನು. ಅಯ್ಯೋ ಕೊನೆಗೂ ಎಲ್ಲ ನನ್ನಿಂದ ಕಿತ್ಕೊಂತಾವಳಲ್ಲಪ್ಪ ಇವಳು. ನನ್ನ ಸಾಯ ಗಂಟೆ ಇವಳು ನೆಮ್ಮದಿ ಇಲ್ಲ ಅನ್ನಿಸ್ತದೆ ಕಣಪ್ಪೋ, ನೆಮ್ಮದಿ ಇಲ್ಲ ಅನ್ನಿಸ್ತದೆ. ನನ್ನ ಸಾಯಿಸ್ಬಿಡೆ, ಒಂದೇ ಕಿತ್ತ ಒಂಚೂರು ವಿಸ ಕೊಟ್ಬಿಟ್ಟು ಸಾಯಿಸ್ಬಿಡೆ. ನನ್ನ ಮೊಮ್ಮಗಳೇ ನನ್ನ ಬ್ಯಾಡ ಅನ್ನ ಇದಕ್ಕೆ ಬಂದ್ಬಿಟ್ಟಲ್ಲೇ ನೀನು. ನನ್ನ ಮೊಮ್ಮಗಳು ಇಷ್ಟೊತ್ತು ನನ್ನ ಜೊತೆ ಸಂದಕ್ಕೆ ಇದ್ಲು, ನೀನು ಬಂದಿದ್ದ ತಕ್ಷಣನೇನಿಯಾ ನೋಡೆ ಹೆಂಗೆ ಓಡೈತಾವಳೆ. ಹಾಳು ಮಾಡ್ಬಿಟ್ಟೆ ಬಿಡೆ. ನಾನು ಭೂಮಿ ಮೇಲೆ ಬದುಕಿರಬಾರ್ದು ಅಂತ ನೀನು ಫಿಕ್ಸ್ ಮಾಡ್ಕೊಬಿಟ್ಟಿದ್ಯಾ? ಸರಿ ಬಿಡು, ನಾನು ಬದುಕಿರೋದು ಇಲ್ಲ, ಏನೂ ಇಲ್ಲ, ಸತ್ತೋಯ್ತೀನಿ ಆರಾಮಾಗೆ. ಎಲ್ಲರೂ ಖುಷಿಯಾಗಿ ನೆಮ್ಮದಿಗೆ ತಣ್ಣೀರು ಕುಡ್ಕೊಂಡು ಬದುಕ್ರಿ. ಈಗೇನತ್ತೆ, ನಾನು ಬಂದಿರೋ ನಿಮ್ಗೆ ಕಷ್ಟ ಆಗ್ತೈತೆ ಅಷ್ಟೇ ತಾನೇ? ಸರಿ ಬಿಡಿ, ನಾನೇ ಹೊರಗಡೆ ಹೋಯ್ತೀನಿ.